ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. ಇವತ್ತು ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಅಂಬೇಡ್ಕರ್ ವಾದಿಗಳು ಯಾಕೆ ನೀಲಿ ಬಣ್ಣ ಹಾಕೋತೀವಿ ಗೊತ್ತಾ? ಆಕಾಶದ ಬಣ್ಣನು ನೀಲಿನೇ, ಆಕಾಶದ ಕೆಳಗೆ ನಾವೆಲ್ಲರೂ ಸರಿ ಸಮಾನರು ಅಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೇನೆ ಅಂಬೇಡ್ಕರ್ ಬಗ್ಗೆ ಹೇಳಿದಾಗಲ್ಲ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಅಂತ ಹೇಳ್ತೀವಿ. ಹೌದು, ಬಾಬಾ ಸಾಹೇಬ್ರು ಸಂವಿಧಾನ ಶಿಲ್ಪಿನೇ, ಡ್ರಾಫ್ಟಿಂಗ್ ಕಮಿಟಿ ಚೇರ್ ಆಗಿದ್ರು. ಆದ್ರೆ ಬಾಬಾ ಸಾಹೇಬ್ರು ಒಂದ್ ಸಂವಿಧಾನ ಬರೆಯೋದಷ್ಟೇ ಅಲ್ಲ, 100 ದೇಶಗಳಿಗೆ ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ವ್ಯಕ್ತಿ. ಸೊ ನಮಗೆ ಒಂದ್ ಸಂವಿಧಾನಕ್ಕೆ ಸೀಮಿತ ಮಾಡೋದು ಬೇಡ. ಎರಡನೇದಾಗಿ ಭಾರತ ರತ್ನ ಅಂತ ಹೇಳಿದಾಗ, ಭಾರತ ರತ್ನ ಬಾಬಾ ಸಾಹೇಬ್ರು ಕೊಟ್ಟು ಬಾಬಾ ಸಾಹೇಬ್ರ ಮೇಲೆ ಗೌರವ ಹೆಚ್ಚಾಗಿಲ್ಲ, ಭಾರತ ರತ್ನ ಬಾಬಾ ಸಾಹೇಬ್ರು ಕೊಟ್ಟು ಭಾರತ ರತ್ನಕ್ಕೆ ಗೌರವ ಹೆಚ್ಚಾಗಿದೆ. ಸೊ ಇವತ್ತಿನ ದಿನ ನಾವು ವೈಚಾರಿಕತೆ, ವೈಜ್ಞಾನಿಕತೆ ಮತ್ತೆ ಸಮಾಜದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಸಂಭ್ರಮದಲ್ಲಿ ಆಚರಿಸೋಣ. ಜೈ ಕರ್ನಾಟಕ, ಜೈ ಭೀಮ್.